ಇಟ್ ಈಸ್ ಆಲ್ ಅಬೌಟ್ ನಾನು ಹೆಂಗೆ ಯು ಕೆಗೆ ಬಂದೆ, ವೈ ಡಿಡ್ ಐ ಚೂಸ್ ಯು ಕೆ, ಕಾಲೇಜ್ ಹೆಂಗೆ ನಾನು ಚೂಸ್ ಮಾಡಿಕೊಂಡೆ, ಪ್ರೊಸೀಜರ್ನ ಐ ಅಂಡರ್ವೆಂಟ್ ಟು ಕಮ್ ಟು ಯು ಕೆ. ಹೋಪ್ ಸೊ ಇಟ್ ಇಸ್ ಆಲ್ ಯೂಸ್ಫುಲ್ ಟು ಯು ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೆದದ್ದು ನಮ್ಮೂರ ಕನ್ನಡ, ಕನ್ನಡ ಭಾಷೆ ಒಂದು ಭಾಷಾ ಬರೆದಂತೆ. ಸೊ ಈ ಬ್ಲಾಗಲ್ಲಿ ನೀವೆಲ್ಲ ಏನು ನೋಡ್ತೀರಾ ಅಂತ ಅಂದರೆ, ಸಚ್ಚ ಇನ್ಫಾರ್ಮೇಟಿವ್ ವ್ಲಾಗ್ ಇದು. ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇಟ್ ಈಸ್ ಆಲ್ ಅಬೌಟ್ ನಾನು ಹೆಂಗೆ ಯು ಕೆಗೆ ಬಂದೆ, ವೈ ಡಿಡ್ ಐ ಚೂಸ್ ಯು ಕೆ, ಆ್ಯಂಡ್ ನನ್ನ ಕಾಲೇಜ್ ಹೆಂಗೆ ನಾನು ಚೂಸ್ ಮಾಡಿಕೊಂಡೆ, ಮತ್ತು ಯಾವ್ಯಾವ ಪ್ರೊಸೀಜರ್ನ ಐ ಅಂಡರ್ವೆಂಟ್ ಟು ಕಮ್ ಟು ಯು ಕೆ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಸೊ ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ಇಟ್. ಐ ಹ್ಯಾವ್ ಮೇಡ್ ಸಮ್ ಕ್ವೆಶನ್ಸ್, ಆಯಿತಾ, ಸಮ್ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡೋಣ ಅಂತ ಸಮ್ ಕ್ವೆಶನ್ಸ್ ಮಾಡಿದ್ದೀನಿ. ಸೊ ಆ ಕ್ವೆಶನ್ಸ್ ಬೇಸ್ಡ್, ಅದು ಏನು ಕ್ವೆಶನ್ಸ್ ಅಂತ ಅಂದರೆ, ಆ್ಯಸ್ ಎ ಸ್ಟೂಡೆಂಟ್ ನನಗೆ ಇಲ್ಲಿ ಬರಬೇಕು, ಯು ಕೆಗೆ ಬರಬೇಕು ಅಂತ ನನ್ನ ತಲೆಯಲ್ಲಿ ಏನು ಥಾಟ್ಸ್ ಇತ್ತು ವೆನ್ ಐ ವಾಸ್ ಇನ್ ಮೈ ಹೋಮ್ ಕಂಟ್ರಿ. ಸೊ ಆ ಕ್ವೆಶನ್ಸ್ ರಿಲೇಟೆಡೇ ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಹೋಪ್ ಸೊ ಇಟ್ ಇಸ್ ಆಲ್ ಯೂಸ್ಫುಲ್ ಟು ಯು ಗೈಸ್. ಫಸ್ಟ್ ಥಿಂಗ್, ಯಾವ ಕೋರ್ಸ್ ಅಥವಾ ಯಾವ ಸ್ಟ್ರೀಮ್ನಲ್ಲಿ ನೀವು ಹೋಗಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಯು ಹ್ಯಾವ್ ಟು ಸೆಲ್ಫ್ ಅನಲೈಸ್ ಅಬೌಟ್ ಇಟ್. ಇಫ್ ಯು ಆರ್ ಗೋಯಿಂಗ್ ಇನ್ ಬಿಸ್ನೆಸ್ ಸ್ಟ್ರೀಮ್, ಆರ್ ಇಫ್ ಯು ಆರ್ ಗೋಯಿಂಗ್ ಇನ್ ರೋಬೋಟಿಕ್ಸ್ ಸ್ಟ್ರೀಮ್, ಆರ್ ನೀವು ಬೇರೆ ಸೈನ್ಸ್, ಅದಾದಮೇಲೆ ನೀವು ಫುಲ್ ಟೈಮಾ ಪಾರ್ಟ್ ಟೈಮಾ ಅಂತ ತಿಳ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ವಿಚ್ ಕಂಟ್ರಿ ಅನ್ನೋದನ್ನ ನಾವು ನೋಡಬೇಕು. ಈ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ದಟ್ ಇಸ್ ಯೋರ್ ಮಾಸ್ಟರ್ಸ್ ಆರ್ ಯೋರ್ ಯು ಜಿ, ದಟ್ ಇಸ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್, ವಾಟ್ ಎವರ್ ಇಟ್ ಇಸ್. ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಟ್ ಇಸ್ ಯು ಕೆ, ಇಟ್ ಇಸ್ ಯು ಎಸ್ ಎ, ಆರ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಕೆನಡಾ ಆರ್ ಇಟಾಲಿ. ಆಫ್ಟರ್ ದ ಕೋರ್ಸ್, ಆಫ್ಟರ್ ದ ಕಂಟ್ರಿ, ದ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇಸ್ ಕನ್ಸಲ್ಟೆನ್ಸಿ. ಐ ಜಸ್ಟ್ ಟೆಲ್ ಯು ಗೈಸ್, ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಸ್ಟೆಪ್. ತುಂಬ ಸ್ಕ್ಯಾಮ್ಸ್ ನಡೀತಿದೆ ಇವಾಗ. ನಾನು ಯಾವುದು ಏಜೆನ್ಸೀಸ್ನ ಚೂಸ್ ಮಾಡಿದೆ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್ ಅಂತ ಅಂದರೆ, ಇಟ್ ಇಸ್ IDP ಎಜುಕೇಷನ್. ಓಕೆ, ಅಹಮದಾಬಾದ್. IDP ಎಜುಕೇಷನ್ ಬ್ಯಾಂಗ್ಳೂರ್ನಲ್ಲೂ ಇದೆ, IDP ಎಜುಕೇಷನ್ ಅಹಮದಾಬಾದಲ್ಲೂ ಇದೆ. A to Z ಗೈಸ್, until you come here they'll help you in each and every step of any country. They're going to help you. Let's get into what are the documents that are required. 10th mark sheet, 12th mark sheet, degree mark sheets ಎಲ್ಲ ಒರಿಜಿನಲ್ ಇರಬೇಕು. ನೆಕ್ಸ್ಟ್ ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್. ನೀವು IELTS ತಗೋಬೇಕು ಅಂದರೆ IELTS ತಗೋಬೋದು, ಅಥವಾ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕಡೆ ಹೋಗ್ತೀವಿ ಅಂದರೆ ಯು ಕ್ಯಾನ್ ಟೇಕ್ ದಟ್ ಫ್ರಮ್ ಯೋರ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ. IELTS ಏನಪ್ಪ ಅಂತ ಅಂದರೆ, ಇಟ್ ಇಸ್ ಅ ಕೈಂಡ್ ಆಫ್ ಇಂಗ್ಲೀಷ್ ಎಕ್ಸಾಮ್, ಆಯಿತಾ, ದಟ್ ಎವ್ರಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಟೇಕ್. ಸೊ ನೀವು 10th ನೀವೇನಾದರೂ ಸ್ಕೋರ್ ಮಾಡಿಲ್ಲ ಇಂಗ್ಲೀಷ್ನಲ್ಲಿ, ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ ಮಾಡಿಲ್ಲ ಚೆನ್ನಾಗಿ ಅಂತ ಅಂದರೆ, ಕೆಲವು ಯೂನಿವರ್ಸಿಟಿ ನೀವು ಸ್ಕೋರ್ ಮಾಡಿದರೆ 10th ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ಕೆಲವು ಯೂನಿವರ್ಸಿಟಿ ವಿಲ್ ನಾಟ್ ಎಕ್ಸೆಪ್ಟ್ ಇಟ್. IELTS ಗ್ರೇಡಿಂಗ್ಸ್ ಬಂದು A+, B+ ಥರ ಇದೆಲ್ಲ ಬ್ಯಾಂಡ್ಸಲ್ಲಿ ಕೌಂಟ್ ಆಗುತ್ತೆ. ಇಟ್ ಇಸ್ 6 to 9. ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಸ್ಟೇಟ್ಮೆಂಟ್ ಆಫ್ ಪರ್ಪಸ್ನ ನೀವು ಏಂತಿಗೆ ಮಾಡಬೇಕು ಅಂತ ಅಂದರೆ, ಲೈಕ್ ಏಂತಿಗೆ ಇಲ್ಲಿ ಯು ಕೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಏಂತಿಗೆ ಏನು ಯೂಸು ನಿಮಗೆ, ಈ ಕೋರ್ಸ್ನ ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊತಿದ್ದೀರಾ ಅಂದರೆ, ಯು ಹ್ಯಾವ್ ಟು ಜಸ್ಟಿಫೈ ಇನ್ ಯುವರ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ರೈಟ್. ನೆಕ್ಸ್ಟ್ LOR, ದಟ್ ಇಸ್ ಲೆಟರ್ ಆಫ್ ರಿಕಮೆಂಡೇಶನ್. ಸೊ ನೀವು ಓದಿರುವಂಥ ಕಾಲೇಜ್, ಡಿಗ್ರಿ ಕಾಲೇಜ್ನಲ್ಲಿ ಪ್ರೀವಿಯಸ್ ಎಜುಕೇಷನ್, ಇಫ್ ಯು ಆರ್ UG ಮೀನ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ PU. ನೀವು PGಗೆ ಬರ್ತಾ ಇದ್ದೀರಾ, ಲೈಕ್ ನಂತರ MSc ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತ ಅಂದರೆ, ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಯೋರ್ ಪ್ರೀವಿಯಸ್ ಸ್ಟಡಿ ಪ್ಲಾಟ್ಫಾರ್ಮ್, ದಟ್ ಈಸ್ ಯೋರ್ ಡಿಗ್ರಿ. ನಿಮ್ಮ 2 ಫ್ಯಾಕಲ್ಟೀಸ್ನ ನೀವು ಚೂಸ್ ಮಾಡಿಕೊಂಡು ಲೆಟರ್ ಆಫ್ ರಿಕಮೆಂಡೇಶನ್ ಹಾಕ್ಸ್ಕೊಬೇಕು. ಸೊ ನೆಕ್ಸ್ಟ್ PDC, ಇಟ್ ಈಸ್ ಪ್ರೊವೈಡೆಡ್ ಬೈ ಎಕ್ಸ್ಕ್ಲೂಸಿವ್ಲಿ ಬೈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ನಮಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ನಿಮ್ಮ ಯೂನಿವರ್ಸಿಟೀಸ್ ನಿಮ್ಗೆ ಕೊಡ್ತಾರೆ PDCನ. ಸೊ ಇಟ್ ಇಸ್ ಆಲ್ ಅಬೌಟ್ ಹೋಲ್ CGPAನ ನಿಮಗೆ ಸ್ಟೇಟ್ ಮಾಡಿ ಒಂದು PDC ಆಗಿ ನಿಮಗೆ ಕೊಡ್ತಾರೆ. ನನ್ನ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ನಾನೇನು ಕೊಡ್ತೀನಿ ಅಂತ ಅಂದರೆ, ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಚೂಸ್ ಯೋರ್ ಏಜೆನ್ಸೀಸ್. ನಾನೇನು ತಪ್ಪು ಮಾಡಿದೆ ಅಂತ ಅಂದರೆ, ಐ ಗಾಟ್ ಮೈ ಕನ್ಸಲ್ಟೆನ್ಸಿ. ಲೇಟರ್ ಅವ್ರಿಗೂ ಪಾಪ ತುಂಬ ಕಷ್ಟ ಆಯಿತು. ಅವರು ಇಷ್ಟೆಲ್ಲ ನನಗೆ ಕೊಟ್ಟು ಇದನ್ನೆಲ್ಲ ನಾನು ಅರೇಂಜ್ ಮಾಡಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹತ್ರ ತೊಗೊಳ್ಳೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 5 to 6 months ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿದ್ದಕ್ಕೆ. ಸೊ ವಾಟ್ ಐ literally recommend you guys is go get all your OG documents properly, keep it, and then choose your consultancy. ನಿಮ್ಮ ಕನ್ಸಲ್ಟೆನ್ಸಿ ಟೀಮ್ ಅವರು ನಿಮಗೆ ತುಂಬ ಕಾಲೇಜಸ್ನ ಪ್ರೊವೈಡ್ ಮಾಡ್ತಾರೆ. ದಿಸ್ ಇಸ್ ಗುಡ್ ವಿತ್ ರ್ಯಾಂಕಿಂಗ್ ಎವ್ರಿಥಿಂಗ್ ಅಂತ ನೀವು ಶಾರ್ಟ್ ಲಿಸ್ಟ್ ಮಾಡಿ ಹೇಳ್ತೀರಾ. ನೆಕ್ಸ್ಟ್ ಸ್ಟೆಪ್ ಇಸ್, ಅವರು ನಿಮಗೆ ಕಂಡೀಷನಲ್ ಆಫರ್ ಕೊಡ್ತಾರೆ. ನೀವು ಅವ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮೀಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ಯು ಆರ್ ಸೆಲೆಕ್ಟೆಡ್ ಫ್ರಮ್ ದ ಕಾಲೇಜ್. ಇಫ್ ಯು ವಿಲ್ ರಿಸೀವ್ ದ ಆಫರ್ ಲೆಟರ್, ನೀವು ಇದನ್ನೆಲ್ಲ
ಮೀಟ್ ಮಾಡಿಲ್ಲ, ಈ ಕ್ರೈಟೀರಿಯಾಸ್ನ ಎಲ್ಲ ಮೀಟ್ ಆಗಿಲ್ಲ ಅಂತ ಅಂದರೆ ಯು ವಿಲ್ ಡೆಫಿನೆಟ್ಲಿ ನಾಟ್ ಗೆಟ್ ಎನಿ ಆಫರ್ ಲೆಟರ್ ಫ್ರಮ್ ದ ಕಾಲೇಜ್. ಜಸ್ಟ್ ಆಲ್ ಅಬೌಟ್ ದ ಪೇಮೆಂಟ್ ಮೆಥಡ್. ಸೊ ಲೋನ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಆರ್ ಪರ್ಸ್ನಲ್ ಸೇವಿಂಗ್ಸ್. ಈ ಪರ್ಸ್ನಲ್ ಸೇವಿಂಗ್ಸ್ ನೀವು ತುಂಬ ವರ್ಷದಿಂದ ಸೇವ್ ಮಾಡಿದ್ದೀರಾ ಅಂತ ಅಂದರೆ ಅದನ್ನು ತೋರಿಸ್ಬೋದು. ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್ ಇಟ್ಟಿರ್ತಾರೆ ಕೆಲವರು, ಸೊ ಅದ್ರ ಮೇಲೂ ನೀವು ತೋರಿಸಿ UK ಬರ್ಬೋದು. ಲೋನ್ ಏನಾದರೂ ನೀವು ತಗೊಂಡ್ರೆ, ನಾನು ಲೋನಲ್ಲಿ ಬಂದಿರೋದು, ನಾವು ಚೂಸ್ ಮಾಡ್ಕೊಂಡ ಅಂತ ಲೋನ್ ಬ್ಯಾಂಕ್ ಬಂದು ಇಟ್ ಈಸ್ ಕ್ರೆಡೆಲಾ. ಇಟ್ ಈಸ್ ಅಂಡರ್ HDFC ಅಂತ. ಇಟ್ ಇಸ್ ಸಚ್ ಎ ಟ್ರಸ್ಟೆಡ್ ಬ್ಯಾಂಕ್. ಅಲ್ಲಿ ಹೇಗೆ ಕವರೇಜ್ ಆಗಬೇಕು ಅಂತ ಅಂದರೆ ನಿಮ್ಮ ಅಕಾಮಡೇಷನ್ಸ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಫೀಸ್ ಆಗಿರ್ಬೋದು, ಎಲ್ಲ ಇದರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ತಗೋಬೇಕು ಲೋನ್ನ. ಆ್ಯಂಡ್ ಐ ಟೆಲ್ ಯು, ಬ್ಯಾಂಕ್ ಅವರು ನಿಮಗೆ ತುಂಬ ಜಾಸ್ತಿ ಲೋನ್ನ ಸಜೆಸ್ಟ್ ಮಾಡ್ತಾರೆ. ಲೋನ್ ಅಮೌಂಟ್ನ ಡೋಂಟ್ ಗೋ ಫಾರ್ ಇಟ್. ತಗೊಬೇಕಾದ್ರೆ ತುಂಬ ಜಾಸ್ತಿ ಅಮೌಂಟು ಅಂತ ತೊಗೊಂಡ್ಬಿಡ್ತೀವಿ ಆಸೆ ಪಟ್ಟು, ಬಟ್ ಕಟ್ಟಬೇಕಾದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಫಾರ್ ಅ ಸ್ಮಾಲ್ ಅಮೌಂಟ್, ಸೊ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳಿ. ಸುಮ್ಮನೆ ಇದಕ್ಕೆ ಅನ್ನೆಸೆಸರಿ ಎಲ್ಲ ಅವ್ರು ಹಾಕಿರ್ತಾರೆ, ಬಟ್ ಡೋಂಟ್ ಗೋ ಫಾರ್ ಇಟ್. ಓಕೆ, ಗೋ ಫಾರ್ ಮೆಡಿಕಲ್ TB ಟೆಸ್ಟ್. ಓಕೆ, ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು UK ಜೊತೆ ಟ್ಯಾಗಪ್ ಆಗಿರೋ ಒಂದು ಹಾಸ್ಪಿಟಲ್ಸ್ನ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೇ ಹೋಗಿ ನೀವು ಮಾಡ್ಕೊಂಬರ್ಬೇಕು. ಐ ಡೋಂಟ್ ರಿಮೆಂಬರ್, ಲೈಕ್ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಷ್ಟು ನೆನಪಿಲ್ಲ. ಸೊ ನೀವೆಲ್ಲೇ ಮಾಡಿಸ್ಕೊಂಬಂದ್ರೆ ಅವ್ರು ಎಕ್ಸೆಪ್ಟ್ ಮಾಡಲ್ಲ. ಅವ್ರು ಹೇಳಿದಂಥ ಹಾಸ್ಪಿಟಲ್ಗೆ ಹೋಗಿ ನೀವು ಮಾಡಿಸ್ಕೊಂಬರ್ಬೇಕು. ಡನ್. ಸೊ ಮೆಡಿಕಲ್ ಟೆಸ್ಟ್, TB ಟೆಸ್ಟಲ್ಲಿ ನಿಮ್ಗೆ ಎಕ್ಸ್ರೇಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಈ ಸ್ಟೆಪ್ ಡನ್. ಲೋನ್ ಸ್ಯಾಂಕ್ಷನ್ ಲೆಟರ್ ಬೇಕು. ಇವಾಗ ಲೋನ್ ನೀವು ಅಪ್ಲೈ ಮಾಡಿದ್ದೀರಾ, ನೀವು ಕಾಲೇಜ್ ಫೀಸ್ನ ಕಂಡೀಷನಲ್ ಆಫರ್ ಬಂದಮೇಲೆ ನೀವು ಲೋನು ಅಪ್ರೂವ್ ಆಗೋದು. ಸೊ ಎಲ್ಲ ಲೋನ್ ಅಪ್ರೂವ್ ಆಗಿದೆ ನಿಮಗೆ. ಸೊ ಸ್ಯಾಂಕ್ಷನ್ ಲೆಟರ್ ಬೇಕು. ಪ್ರೂಫ್ ಬೇಕಲ್ವಾ ನಿಮಗೆ ಸ್ಯಾಂಕ್ಷನ್ ಆಗ್ತಿದೆ ಅಂತ. ಸೊ ದಟ್ ಸ್ಯಾಂಕ್ಷನ್ ಲೆಟರ್ ಬೇಕೇ ಬೇಕು. ನಿಮಗೆ ಅನ್ಕಂಡೀಷನಲ್ ಆಫರ್ನ ರಿಲೀಸ್ ಮಾಡ್ತಾರೆ. ಲೈಕ್ ಡೆಪಾಸಿಟ್ ಇಸ್ ಡನ್. ಸೊ ನನಗೆ ಹೆಂಗಿತ್ತು ಅಂತ ಅಂದರೆ, ನನ್ನ ಕಂಪ್ಲೀಟ್ ಕಾಲೇಜ್ ಫೀಸ್ನ 50% ಕಟ್ಟಲೇಬೇಕು ಆಸ್ ಎ ಡೆಪಾಸಿಟ್. ಯು ಹ್ಯಾವ್ ಟು ಬುಕ್ ಯೋರ್ ಸೀಟ್ಸ್ ಅಂತ ಇತ್ತು. ಸೊ ಐ ಪೇಡ್ 50% ಆಫ್ ಕಾಲೇಜ್ ಫೀಸ್ ಫ್ರಮ್ ದ ಲೋನ್ ಅಮೌಂಟ್ ವಿಚ್ ಐ ಗಾಟ್. ದಟ್ ಈಸ್ ಡನ್. ಇನ್ನು 50% ಕಾಲೇಜ್ ಫೀಸ್ನ ಇಲ್ಲಿಗೆ ಬಂದು ಕಟ್ಟೋದಂತ ಇತ್ತು. ವೆರಿ ನೆಕ್ಸ್ಟ್ ಸ್ಟೆಪ್ ಇಸ್ ಕ್ಯಾಶ್. CAS is nothing but confirmation of acceptance for studies. It is a unique number how they recognize the international student. So ನಮಗೆ ಸ್ಟೂಡೆಂಟ್ ID ಸಿಗೋದೆ CAS ಇಂದ. ಸೊ CAS ಅಪ್ಲೈ ಮಾಡಿ ಅವರು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಈ ದಿನ ನಿಮ್ಮ ಜೊತೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಆಗುತ್ತೆ ಇನ್ ಆನ್ಲೈನ್ ವರ್ಚುವಲಿ ಅಂತ ಹೇಳ್ತಾರೆ. ಸೊ ನಾನು ಝೂಮ್ ಮೀಟಿಂಗ್ ತೊಗೊಂಡೆ. ದೇ ಆರ್ ಸಮ್ ಫ್ಯೂ ಕ್ವೆಶನ್ಸ್. ಅದೆಲ್ಲ ನಿಮ್ಮ ಕನ್ಸಲ್ಟೆನ್ಸಿನೇ ಹೆಲ್ಪ್ ಮಾಡ್ತಾರೆ. ಲೈಕ್ ಯಾವ ಥರ ಕ್ವೆಶನ್ಸ್ ಇರುತ್ತೆ, ಏನು ಎತ್ತ ಅಂತೆಲ್ಲ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಕಾಲೇಜ್ ಅವರು ಎಲ್ಲ ಟೆಸ್ಟ್ ಮಾಡ್ತಾರೆ. ಹೌ ಇಸ್ ಯುವರ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ, do you meet all the eligible criteria which is required for so and so universities ಅನ್ನೋದನ್ನ ಅವರೇ ಚೆಕ್ ಮಾಡ್ತಾರೆ. ಸೊ ಅವರು ನಿಮಗೆ ಆಲ್ಮೋಸ್ಟ್ 2 to 3 days ತಗೊತಾರೆ ಮತ್ತೆ ರಿಸಲ್ಟ್ಸ್ ಕಳ್ಸೋಕ್ಕೆ. ಒನ್ಸ್ ಯು ಆರ್ ಅಪ್ರೂವ್ಡ್ ವಿತ್ CAS, ದೆನ್ ಯು ಕ್ಯಾನ್ ಗೋ ಟು ವೀಸಾ ಪ್ರೊಸೀಜರ್. ನೀವು CASಲ್ಲೇ ಹೋಗಿ ಹಾಕಿಸ್ಕೊಂಡ್ರಿ, ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಕಾಲೇಜ್ ಇಸ್ ನಾಟ್ ರೆಡಿ ಅಂತ ಅಂದರೆ ಯು ಕ್ಯಾನ್ ಟೇಕ್ ಎನಿ ವೀಸಾ. ಸೊ ದಿಸ್ ಇಸ್ ಆಲ್. ಎಲ್ಲ ಮುಗ್ದಿದ ನಂತರ ನಿಮಗೆ ಕಾಲೇಜಿಂದನೂ ಆಫರ್ ಲೆಟರ್ ಸಿಕ್ತು, ಡೆಪಾಸಿಟ್ ಎಲ್ಲ ಪೇ ಆಗಿದೆ. ನೆಕ್ಸ್ಟ್ ಇಸ್ ಅಟ್ ಲಾಸ್ಟ್ ದ ಹಾರಿಫೈಯಿಂಗ್ ಸ್ಟೇಜ್ ಇಸ್ ವೀಸಾ ಸ್ಟೇಜ್. ಬರುತ್ತಾ ಬರಲ್ವಾ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಭಯ ಇರುತ್ತೆ ವೀಸಾ ಸ್ಟೇಜಲ್ಲಿ. ಸೊ ವೀಸಾದಲ್ಲಿ 3 ಟೈಪ್ಸ್ ಇರುತ್ತೆ. ಒನ್ ಸ್ಟ್ಯಾಂಡರ್ಡ್ ವೀಸಾ, ಪ್ರಯಾರಿಟಿ ವೀಸಾ, ಸೂಪರ್ ಪ್ರಯಾರಿಟಿ ವೀಸಾ ಅಂತ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ವೀಸಾದಲ್ಲಿ ನೀವು 15 ದಿನದ ಕಾಲ ನೀವು ವೆಯ್ಟ್ ಮಾಡ್ತೀವಿ ಡಿಸಿಷನ್ಗೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಸ್ಟ್ಯಾಂಡರ್ಡ್ ವೀಸಾ. ಪ್ರಯಾರಿಟಿ ಅಂತ ಅಂದರೆ 5 ದಿನದಲ್ಲಿ ನನ್ನ ಡಿಸಿಷನ್ ಬರಬೇಕು ಅಂತ ಅಂದರೆ, ಲೈಕ್ ವೆದರ್ ಇಟ್ ಇಸ್ ಸಕ್ಸಸ್ ಆರ್ ಫೇಲ್ ಅಂತ ಬರೋದಾದರೆ ಯು ಹ್ಯಾವ್ ಟು ಗೋ ಫಾರ್ ಪ್ರಯಾರಿಟಿ ವೀಸಾ. ನೆಕ್ಸ್ಟ್ ಸೂಪರ್ ಪ್ರಯಾರಿಟಿ ವೀಸಾ ಇಸ್ ನಥಿಂಗ್ ಬಟ್ 2 to 3 days. ಅದು ತುಂಬ ಇಟ್ ಇಸ್ ಅ ವೆ ಎಕ್ಸ್ಪೆನ್ಸಿವ್ ಟು ಆಲ್ ಆಫ್ ಯು ಗೈಸ್. ದಟ್ ಈಸ್ 1 lakhsವರೆಗೂ ಇರುತ್ತೆ ಅದು ಸೂಪರ್ ಪ್ರಯಾರಿಟಿ ವೀಸಾ. 2 to 3 daysಲ್ಲಿ ನಿಮಗೆ ಡಿಸಿಷನ್ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಫಿಲ್ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ದ ಅಪಾಯಿಂಟ್ಮೆಂಟ್, ಪ್ರಾಪರ್ ಅಪಾಯಿಂಟ್ಮೆಂಟ್. ಅದಾದಮೇಲೆ ಅಪಾಯಿಂಟ್ಮೆಂಟ್ ಸೆಂಟರ್ಗೆ ಹೋಗಿ, ಲೈಕ್ ನನಗೆ ಇದ್ದಿದ್ದು VFS ಗ್ಲೋಬಲ್ ವಿಚ್ ಇಸ್ ಇನ್ ಬನ್ನರ್ಘಟ್ಟ ರೋಡ್. ನಾನು ಅಲ್ಲಿ ಹೋಗಿ ಬಯೋಮೆಟ್ರಿಕ್ಸ್ ಕೊಟ್ಟು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆ ಪ್ರೊಸೀಜರ್ ಎಲ್ಲ ಮುಗಿಸಿ ನನ್ನ ವೀಸಾಗೆ ಅಪ್ಲೈ ಮಾಡಿದೆ. ಸೊ ನೆಕ್ಸ್ಟ್ you have to pack all your bags with heavy heart. ಸೊ ಎಲ್ಲ ಡಾಕ್ಯುಮೆಂಟ್, ಈ ನಾನು ಹೇಳಿದ್ದೇನೇನು ಡಾಕ್ಯುಮೆಂಟ್ಸ್ ಇದೆ, ನೀವು UK ಬರಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸೇ ಡೆಫಿನೆಟ್ಲಿ ಕ್ಯಾರಿ ಮಾಡಬೇಕು. ವಿ ಡೋಂಟ್ ನೋ, ಸೋ ಮೆನಿ ಯೂನಿವರ್ಸಿಟಿ ವಿಲ್ ಆಸ್ಕ್ ಫಾರ್ ಇಟ್. ಮೇ ಬಿ ಎಲ್ಲ ಕೇಳ್ತಾರೆ. ಫಾರ್ ನನ್ನ ಯೂನಿವರ್ಸಿಟಿಲಿ ನನಗೆ ಕೇಳಿದ್ರು, ನನಗೆ ಎಲ್ಲ ಇದನ್ನೆಲ್ಲ ಒರಿಜಿನಲ್ ತೋರಿಸಿ ID ಕಾರ್ಡ್ ರಿಲೀಸ್ ಮಾಡಬೇಕಾದ್ರೆ ನನಗೆ ಕೇಳಿದರು. ಸೊ ಬೆಟರ್ ಕ್ಯಾರಿ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಚ್ ಆಲ್ ಐ ಹ್ಯಾವ್ ಟೋಲ್ಡ್ ನೌ. ಸೊ ದಟ್ಸ್ ಇಟ್. ಪಾಸ್ಪೋರ್ಟ್ ಕ್ಯಾರಿ ಮಾಡಿ, ವೀಸಾ ಕ್ಯಾರಿ ಮಾಡಿ, ನಿಮ್ಮ ಫ್ಲೈಟ್ಸ್ ಬುಕ್ ಮಾಡಿ, ಬನ್ನಿ, ಅಕೊಮೊಡೇಷನ್ಸ್ ಉಳ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್ ಇಸ್ ಆಲ್ ದಿಸ್. ಸೊ ನನ್ನ ವಿಡಿಯೋ ಕಂಪ್ಲೀಟಾಗಿ
ಜಾನ್ ಇಂಟೇಕ್ ಆಗಿರಲಿ, ನೆಕ್ಸ್ಟ್ ಯಾರಾದರೂ ತುಂಬ ನಂತರ ಲೈಕ್ ಅಬ್ರಾಡ್ ಸ್ಟಡೀಸ್ ಮಾಡಬೇಕು ಅಂತ ಸಣ್ಣ ವಯಸ್ಸಿಂದನೂ ಆಸೆ ಕಟ್ಕೊಂಡಿರ್ತೀರ, ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಈ ಪ್ರೊಸೀಜರ್ಸೇ ನನಗೆ ಗೊತ್ತಿರಲಿಲ್ಲ ಗೈಸ್, ಟು ಬಿ ವೆರಿ ಹಾನೆಸ್ಟ್. ನಾನು ಸುಮ್ಮನೆ ಹೋಗ್ಬಿಟ್ಟು ಬ್ಲ್ಯಾಂಕಾಗಿ ಹೋಗ್ಬಿಟ್ಟು ನನ್ನ ಕನ್ಸಲ್ಟೆನ್ಸಿ ಟೀಮ್ನ ಮೀಟ್ ಮಾಡಿದ್ದು. ನನಗೆ ಯಾರೂ ಇದನ್ನೆಲ್ಲ ಗೈಡ್ ಮಾಡೋಕ್ಕೆ ನನಗೆ ಯಾರೂ ಇರಲಿಲ್ಲ. ಐ ಕೇಮ್ ಅಪ್ ಅಲೌನ್ ಫಾರ್ ಎವ್ರಿಥಿಂಗ್. ಸೊ ಅದು ನೀವು ಫೇಸ್ ಮಾಡಬಾರ್ದು. ಹೋಪ್ಸೋ ನನ್ನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದು ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡಿಕೊಂಡು ಆರಾಮಾಗಿ ನಿಮ್ಮ ಡ್ರೀಮ್ ಲೈಫ್ನ ಲೀಡ್ ಮಾಡಿ, ನೀವೇನು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಓದ್ಬಿಟ್ಟು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನನ್ನ ಪೂರ್ತಿ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಆ್ಯಂಡ್ ಇಫ್ ಯು ಫೈಂಡ್ ಇಟ್ ಪ್ರೊಡಕ್ಟಿವ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ತುಂಬ ಇಲ್ಲಿ ಹೇಗೆ ರಿಯಾಲಿಟಿ ನಡೀತಿದೆ ನಿಮ್ಮ ಜೊತೆ ಮಾತಾಡ್ತೀನಿ. ಆ್ಯಂಡ್ ಎಸ್, ಐ ವಿಲ್ ಎಂಡ್ ಅಪ್ ದಿಸ್ ವ್ಲಾಗ್ ಹಿಯರ್. ಸೊ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಬೈ ಬಾಯ್. ಲಂಡನ್ ಮೋಡಿಗೆ